ಕರ್ನಾಟಕ KRDಯಲ್ಲಿನ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಶ್ರೀ DK ಸಂಗಮೇಶ್ವರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇವೆ. ಬಹಳ ಮುಖ್ಯವಾಗಿ ಗಮನಿಸಬೇಕು DK ಸಂಗಮೇಶ್ ಅವರು ಕೇರಳದ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಆದರಣೀಯರಿಂದ ಈ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಿದೆ. ಎಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಈ ಜ್ಯೋತಿ ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ವೇದಿಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ನನ್ನ ಸಹೋದರಿ ಗೀತಾ ರಾಜ್ಕುಮಾರ್ ಅವರೇ, ಸಾಯಿ ಸಮಿತಿ ಅಧ್ಯಕ್ಷರಾದಂಥ ರಿಯಾಜ್ ಅಹಮದ್ ಅವರೇ ಮತ್ತು ಆಶ್ರಯ ಸಮಿತಿಯ ಅಧ್ಯಕ್ಷರಾದಂಥ ಗೋಪಿನಾಥ್ ಅವರೇ ಹಾಗೂ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ನಗರಸಭಾ ಸದಸ್ಯರುಗಳೇ ಮತ್ತು ಗುರುವೃಂದದವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪೋಷಕ ಬಂಧುಗಳೇ, ನಾಗರಿಕರೇ, ಇವತ್ತು ಸರ್ಕಾರ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ಕೊಡೋ ಉದ್ದೇಶ ಏನಂದರೆ ಮಕ್ಕಳಲ್ಲಿ ಒಳ್ಳೆ ಚೈತನ್ಯ ಮೂಡಬೇಕು, ಒಳ್ಳೆ ಜ್ಞಾನ ಸಂಪಾದನೆ ಮಾಡಬೇಕು, ಒಳ್ಳೆ ರ್ಯಾಂಕ್ ಬರೀಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದೆ. ಇವತ್ತು SSLC ಅವರಿಗೆ 3,000, PUC-ಅವರಿಗೆ 4,000, ಡಿಗ್ರಿಯವರಿಗೆ 5,000, ಮಾಸ್ಟರ್ ಡಿಗ್ರಿಯವರಿಗೆ 9,000, ಒಟ್ಟು 27,881,068 ರೂಪಾಯಿ ಇವತ್ತು ಕೊಡ್ತಾ ಇದ್ದೀವಿ. ಇನ್ನೂ 400 ಜನಕ್ಕೆ ಮುಂದಿನ ವಾರ ಸ್ಕಾಲರ್ಶಿಪ್ ಅದನ್ನು ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ, ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತಿರೋ ಉದ್ದೇಶ ಏನಂದರೆ ಹಿಂದೆಲ್ಲ ಸರ್ಕಾರದಲ್ಲಿ ಏನು ದುಡ್ಡಿದ್ದಿಲ್ಲ. ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಇದು ಸದುಪಯೋಗ ತಾವೆಲ್ಲರೂ ಪಡ್ಕೋಬೇಕು. ತಂದೆ ತಾಯಿಗಳು ಭಾಳಷ್ಟು ಕಲಿಸ್ಕೊಂಡಿರ್ತಾರೆ, ನನ್ನ ಮಗಳು ಹೀಗಾಗಬೇಕು, ನನ್ನ ಮಗ ಹೀಗಾಗಬೇಕು ಅಂತ. ದಯಮಾಡಿ ಅದನ್ನು ಅರ್ಥ ಮಾಡಿಕೊಂಡು ಅವರು ಒಂದು ಒಟ್ಟು ಊಟ ತಿಂದರೂ ಕೂಡ ಮಗ ಓದಲಿ, ಮಗಳು ಓದಲಿ ಅಂತೇಳಿ ಕಷ್ಟಪಟ್ಟು ಭಾಳ ಆಸಕ್ತಿಯಿಂದ ಓದಿಸ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ, ಕೇವಲ ವಿದ್ಯಾಭ್ಯಾಸ ಹಿಂದೆ SSLC PUC ಓದಿ ಕೆಲಸ ಸಿಗ್ತಾಯಿತ್ತು. ಈಗ ಹಂಗಿಲ್ಲ, ಡಿಗ್ರಿ ಎಲ್ಲರೂ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೆಗಿತಾರೋ ಅಂಥವರಿಗೆ ಕೆಲಸ ಸಿಗುವಂಥ ವ್ಯವಸ್ಥೆ ಈಗಾಗಿದೆ. ಹಾಗಾಗಿ ನಾವು ಓದುವ ಜೊತೆಯಲ್ಲಿ ರ್ಯಾಂಕ್ ಬರಬೇಕು, ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು. ಕೇವಲ ಇಂಜಿನಿಯರ್, ಡಾಕ್ಟರ್ ಅನ್ನೋದನ್ನು ಬಿಟ್ಟು IAS, IPS, ವಿಜ್ಞಾನಿ ಇಂಥದ್ದನ್ನು ಓದಿದ್ರೆ ಒಳ್ಳೆಯದಾಗುತ್ತೆ. ಅದನ್ನು ನೀವು ಮುಂದುವರಿಸ್ಕೊಂಡು ಹೋಗುತ್ತೆ ಅಂತ ಇವತ್ತು ಸರ್ಕಾರ ವಿದ್ಯಾಶ್ರೀ ಕಾರ್ಯಕ್ರಮ ಸರ್ಕಾರ ಕೊಡ್ತಾ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು 5 ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ತಿಂಗಳಿಗೆ 4,500 ರೂಪಾಯಿ ಉಚಿತವಾಗಿ, 4,500 ರೂಪಾಯಿ, 4,500 ರೂಪಾಯಿ ಉಚಿತ ಕೊಡ್ತಾ ಇದೆ. ವರ್ಷಕ್ಕೆ 50,000 ಆಯಿತು. 5 ವರ್ಷಕ್ಕೆ 2 ಲಕ್ಷ ದುಡ್ಡಾಯಿತು. ಪ್ರಪಂಚದಲ್ಲಿ ಯಾವ ಸರ್ಕಾರವೂ ಕೊಟ್ಟಿಲ್ಲ ಇಂಥ ಯೋಜನೆ. ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಂಡು, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ನಿಮ್ಮ ತಂದೆ ತಾಯಿಗಳ ಕನಸು ಈಡೇರಲಿ ಅಂತ ಹೇಳಿ ಈ ಒಂದು ಸ್ಕಾಲರ್ಶಿಪ್ ಪ್ರೋತ್ಸಾಹ ಧನವನ್ನು ನಾವೆಲ್ಲರೂ ಕೂಡ ಶಾಂತಿಯುತ ಹೊರಡಬೇಕು ಅಂತ ಹೇಳ್ತಾ ನಾನು ಮಾತಾಡ್ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಸೀನರಾಗಿರ್ತಕ್ಕಂತಹ ಭದ್ರಾವತಿಯ ಹೆಮ್ಮೆಯ ಶಾಸಕರು, KRDL ಅಧ್ಯಕ್ಷರಾಗಿರ್ತಕ್ಕಂತಹ ಮಾನ್ಯ ಸಂಗಮೇಶ್ ಅವರೇ ಹಾಗೂ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸದಸ್ಯರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಾಂಶುಪಾಲರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ವಿದ್ಯಾದಾನಂ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಅನ್ನದಾನಂ ಮಹಾದಾನಂ ಮತತ್ಪರಂ ಅನ್ನೇನ ಕ್ಷಣಿಕ ತೃಪ್ತಿ ವಿದ್ಯಾದಾನಂ ಯತತ್ಪರಂ ಅಂತ ಹೇಳ್ತಾರೆ. ಅನ್ನ ಅಂತಕ್ಕಂಥದ್ದು ತುಂಬ ಒಳ್ಳೆಯ ದಾನ. ಅದಕ್ಕಿಂತ ಮಿಂಚಿರ್ತಕ್ಕಂಥದ್ದು ವಿದ್ಯಾದಾನ. ಅನ್ನ ಒಂದು ಕ್ಷಣಕ್ಕೆ ತೃಪ್ತಿಯನ್ನು ಕೊಟ್ಟರೆ, ವಿದ್ಯೆ ಅಂತಕ್ಕಂಥದ್ದು ಜೀವನ ಪೂರ್ಯಂತವಾಗಿರ್ತಕ್ಕಂಥ ನಿಮಗೆ ಶಕ್ತಿಯನ್ನು ಕೊಡುತ್ತೆ. ಆ ಉದ್ದೇಶಕ್ಕೋಸ್ಕರ 27 ಲಕ್ಷಗಳನ್ನ ಇವತ್ತಿನ ದಿನ ನಮ್ಮ ನಗರಸಭೆ ವತಿಯಿಂದ
ನಮ್ಮೆಲ್ಲ ಸದಸ್ಯರು ಶಾಸಕರ ವತಿಯಿಂದ ಮಕ್ಕಳಿಗೆ ನೀಡ್ತೀವಿ. ಅದಕ್ಕೋಸ್ಕರ ನಾನು ತಮ್ಗೆಲ್ಲರಿಗೂ ಸಹ ವಂದನೆಗಳನ್ನ ನೀಡ್ತಾ ಇದ್ದೀನಿ. ಹಾಗೂ ಈ ನಗರೋತ್ಥಾನ ಸಮಯದಲ್ಲಿ ಹಲವಾರು ನಮ್ಮಲ್ಲಿ ಕಾರ್ಯಕ್ರಮಗಳು ಇರ್ತವೆ. ಉದಾಹರಣೆಯಾಗಿರ್ತಕ್ಕಂಥದ್ದು ಬೈಸಿಕಲ್ ಕೊಡ್ತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥ, ಸಮುದಾಯ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳನ್ನ ಇದಾವೆ. ಅದರಲ್ಲಿ ಯಾವುದು ಪ್ರಮುಖವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾನ್ಯ ಶಾಸಕರು, ಮಾನ್ಯ ಅಧ್ಯಕ್ಷರು, ಸದಸ್ಯರು ಎಲ್ಲರನ್ನ ಪರಿಶೀಲನೆ ಮಾಡಲಾಗಿ ಅವರು ಪ್ರಪ್ರಥಮವಾಗಿ ಯಾರಿಗೆ ಅನುಕೂಲ ಆಗುತ್ತೆ, ನೇರವಾಗಿ ಯಾರಿಗೆ ತಲುಪುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಮಕ್ಕಳಿಗೂ ತಲುಪಿ ಸುಮಾರು 938 ಜನ ಮಕ್ಕಳನ್ನ ನೀವು ಈಗಾಗಲೇ ನಾವು ಸೆಲೆಕ್ಷನ್ ಮಾಡಿದ್ದೀವಿ. ಅದರಲ್ಲಿ ಬಂದಿರತಕ್ಕಂಥ ಹಣವನ್ನ 538 ಮಕ್ಕಳಿಗೆ ಕಡಾಖಂಡಿತವಾಗಿ ಕೊಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ನಾನು ಬಂದು ಒಂದು ದಿನದಲ್ಲೇ ಸಹ ಆರ್ಡರ್ ಮಾಡಿದ್ರು. ಹಾಗಾಗಿ ಸಾಹೇಬರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಲ್ಲಿ ನಾವು ಇಷ್ಟು ದಿನಗಳ ಕಾಲ ನಾವು ಹೋರಾಟವನ್ನು ಮಾಡಿದ್ವಿ. ಅದಕ್ಕೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಎಲ್ಲಾ ಕಾಲೇಜಿನ 29 ಕಾಲೇಜಿನ ಪ್ರಿನ್ಸಿಪಲ್ರಿಗೆ ಆಗ್ಲಿ ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲಾ ಮಕ್ಕಳು ಸಹ ಹಾಗೂ ಇಲ್ಲೆಲ್ಲರೂ ಸಹ ಹೊಂದಿದ್ದಾರೆ. ಆ 27 ಲಕ್ಷವನ್ನ ಕೊಡ್ಲಿಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಶಿಕ್ಷಕರಿಗೆ ನಾನು ಎಲ್ಲ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಈ ನಗರಸಭೆ ವತಿಯಿಂದ ಹಲವಾರು ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಈ ನಗರೋತ್ಸವನ ಹೊರತುಪಡಿಸಿ ಈಗಾಗಲೇ ನಮ್ಮ ನಗರಸಭೆಯಿಂದ 15ನೇ ಹಣಕಾಸಿನಲ್ಲಿ ಸುಮಾರು 7 ಕೋಟಿ ಹಣವನ್ನ ಪ್ರಾರಂಭ ಮಾಡಿ ಅವ್ರಿಗೆಲ್ಲ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. 15ನೇ ಹಣಕಾಸು ಮುಕ್ತ ಅನುದಾನದಿಂದ 4 ಕೋಟಿ ನಾವೀಗಾಗಲೇ ಟೆಂಡರ್ನ ಕರೆದು ಪ್ರಾರಂಭವನ್ನ ಮಾಡ್ತಾ ಇದೀವಿ. ನಾವು ವಿಶೇಷವಾಗಿರ್ತಕ್ಕಂಥ ಅನುದಾನದಲ್ಲಿ ಸುಮಾರು 27 ಕೋಟಿ ಈಗಾಗಲೇ ಮಂಜೂರನ್ನ ಮಾಡಿದೆ. ಇಡೀ ನಗರಸಭೆಗೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ವಾರ್ಡ್ಗಳಿಗೆ ರಸ್ತೆ, ಚರಂಡಿ, ನೀರು ಉದ್ದೇಶಕ್ಕೋಸ್ಕರ 27 ಕೋಟಿ ಈಗಾಗಲೇ ಸರ್ಕಾರ ಅನುದಾನವನ್ನು ಮಾಡಿದೆ. ಮತ್ತು 24-25ರಲ್ಲಿ 63 ಲಕ್ಷವನ್ನ ಘೋಷಣೆ ಮಾಡಿ ಈಗಾಗಲೇ ರಿಲೀಸ್ ಮಾಡಿದೆ. ಈಗಾಗಲೇ 23-24ರಲ್ಲೂ ಸಹ 15 ಕೋಟಿಯನ್ನ ಈಗಾಗಲೇ ಸರ್ಕಾರವನ್ನ ಅನುದಾನವನ್ನ ಘೋಷಣೆ ಮಾಡಲಿದೆ. ಇದಲ್ಲದೆ ನಮ್ಗೆ ಗ್ರೀನ್ ಸ್ಪೇಸ್ ನಲ್ಲೂ ಸಹ ಸುಮಾರು 49 ಲಕ್ಷವನ್ನು ಸಹ ನಿಗದಿ ಮಾಡಿ ಸರ್ಕಾರ ಅನುದಾನವನ್ನ ಮಾಡಿದೆ. ಇದಲ್ಲದೆ ಅಮೃತ್ ವಾಟರ್ ರಿಸರ್ವೇಶನ್ಗೂ ಸಹ ಸುಮಾರು 16 ಲಕ್ಷವನ್ನು ರಿಲೀಸ್ ಮಾಡಿದೆ. ಈಗಾಗಲೇ ಸೂಡಾದಿಂದ 25-26ನೇ ಸಾಲಿನಲ್ಲಿ ಉದ್ಯಾನವನ ಅಭಿವೃದ್ಧಿಗೋಸ್ಕರ 2 ಕೋಟಿ, ಕೆರೆಗಳ ಅಭಿವೃದ್ಧಿಗೋಸ್ಕರ 20 ಕೋಟಿ ಹಾಗೂ ವಿವಿಧ ವೃತ್ತಗಳ ಅಭಿವೃದ್ಧಿಗಾಗಿ 3 ಕೋಟಿಯನ್ನ ತಂದಿರತಕ್ಕಂತ ನಮ್ಮ ಎಲ್ಲ ನೆಚ್ಚಿನ ಶಾಸಕರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ.